ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ನಳ ತನ್ನ ಸಹೋದರ ಪುಷ್ಕರನ ಜೊತೆಗೆ ಜೂಜಾಟ ಆಡಿ ಎಲ್ಲವನ್ನೂ ಕಳ್ಕೊಂಡ, ಹೆಂಡತಿಯನ್ನು ಕಳ್ಕೊಂಡ. ಆಕೆ ಚೇದಿ ರಾಜ್ಯಕ್ಕೆ ಹೊರಟೋದ್ಲು. ಈ ಕಡೆ ಭೀಮರಾಜ, ವಿದರ್ಭ ದೇಶದ ರಾಜ, ಅವನಿಗೆ ಈ ಸಂಗತಿ ಎಲ್ಲ ತಿಳಿತು. ಎಲ್ಲಿದ್ದಾರೋ ನಳದ ಮಯಂತಿಯರು, ಅಳಿಯ ಮತ್ತು ಮಗಳು, ಅವ್ರನ್ನ ಕರೆಸಬೇಕು ಅಂತ ಆಲೋಚನೆ ಮಾಡಿದೆ. ಕೆಲವು ಮಂದಿ ಬ್ರಾಹ್ಮಣರನ್ನು ಕರೆದ. ಗೂಢಚಾರರು, ಮಂತ್ರಿಗಳು, ಸೇನಾಪತಿಗಳು ಅಂತ ಸಾಮಾನ್ಯ ಕ್ಷತ್ರಿಯರು ಇರ್ತಾರೆ. ಕೆಲವು ಮಂದಿ ಬ್ರಾಹ್ಮಣರಿಗೂ ಕೂಡ ಈ ತರಬೇತಿ ಕೊಟ್ಟಿರ್ತಾರೆ. ಯಾಕಂದರೆ ಬ್ರಾಹ್ಮಣರು ತಮ್ಮಷ್ಟಕ್ಕೆ ತಾವು ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಮಾಡ್ಕೊಂಡಿರ್ತಾರೆ ಅಂತ ಅವ್ರ ಮೇಲೆ ಉಳಿದವ್ರಿಗೆ ಸಂಶಯ ಬರೋದಿಲ್ಲ. ಅವ್ರು ಅಲ್ಲಿ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಅಂಥವ್ರನ್ನ ಕಳಿಸಿದ್ರೆ ಅವ್ರು ಗೂಢಚಾರರಾಗಿ ಎಲ್ಲ ಕಡೆ ಓಡಾಡಿ ಸುದ್ದಿ ತಿಳ್ಕೊಂಡ್ಬರ್ತಾರೆ ಅಂತ ಇವನ ಆಲೋಚನೆ. ನೀವು ಈಗಲೇ ಹೋಗಿ ನಳದ ಮಯಂತಿಯರೆಲ್ಲಿದ್ದಾರೆ ತಿಳ್ಕೊಂಡು ಬನ್ನಿರಿ, ನಿಮಗೆ ಅದಕ್ಕೆ ಸೂಕ್ತವಾದ ಪಾರಿತೋಷಕ ನಾನು ಕೊಡ್ತೇನೆ. ಹೋಗಲಿ, ಕೊನೆ ಪಕ್ಷ ತರಲಿ, ಅವ್ರನ್ನ ಕರ್ಕೊಂಡ್ಬರ್ಲಿಕ್ಕಾಗದೆ ಹೋದರೆ ಅವ್ರು ಎಲ್ಲಿದ್ದಾರೆ ಅಂತ ಆದರೂ ತಿಳ್ಕೊಳ್ರಿ ಸಾಕು. ಆಯ್ತು, ಎಲ್ಲ ಕಡೆ ಹೋದ್ರು ಅವರು. ಎಲ್ಲಿ ಅಗ್ರಹಾರ, ಊರು, ನಗರ ಎಲ್ಲ ಕಡೆ ಓಡಾಡಿದರು. ಕೊನೆಗೆ ಅಲ್ಲೊಬ್ಬ ಸುದೇವ ಅಂತ ಒಬ್ಬ ಬ್ರಾಹ್ಮಣ, ಅವನು ಚೇದಿ ರಾಜ್ಯಕ್ಕೆ ಬಂದ. ಅಲ್ಲಿ ಅರಮನೆಯಲ್ಲಿ ಏನೋ ಒಂದು ಸಣ್ಣ ಧರ್ಮ ಕಾರ್ಯ ನಡೆದಿತ್ತು. ಆಗಿನ ಕಾಲದಲ್ಲಿ ಬ್ರಾಹ್ಮಣರನ್ನ ಯಾರು ಬಂದು ಕರಿಬೇಕು ಅಂತ ಏನಿರಲಿಲ್ಲ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಯಾವ್ಯಾವುದೋ ಕಾರಣಕ್ಕೆ ಹೋಗ್ತಿದ್ರು. ಎಲ್ಲಿ ಊಟ ಬೇಕನ್ನಿಸ್ತದೋ, ಎಲ್ಲಾರು ಮಧ್ಯಾಹ್ನ ಒಂದಿಷ್ಟು ಊಟ ಮತ್ತು ವಿಶ್ರಾಂತಿ, ಮತ್ತು ಮುಂದಿನ ಊರು ಹೋಗೋರು ಹೋಗ್ತಿದ್ರು. ಅರಮನೆಯಲ್ಲಿ ಆ ವ್ಯವಸ್ಥೆ ಇತ್ತು. ಬರೀ ಅರಮನೆಯಲ್ಲೆಲ್ಲ ಎಷ್ಟೋ ಊರುಗಳಲ್ಲೆಲ್ಲ ಥರದ ವ್ಯವಸ್ಥೆ ಇದ್ದೇ ಇತ್ತು. ಇವನು ಅಲ್ಲಿ ಒಳಗೆ ಹೋದ. ಅಲ್ಲಿ ರಾಜಕುಮಾರಿ ಸುನಂದ ಇದ್ಲು. ಅವಳ ಜೊತೆಗೆ ದಮಯಂತಿ ಇದ್ದದ್ದು ಗೊತ್ತಾಯ್ತು ಅವನಿಗೆ. ಅವನು ಹಿಂದೆ ನೋಡಿದವನೇ. ದಮಯಂತಿ ತವ್ರ ಮನೆ ವಿದರ್ಭ ರಾಜ್ಯ, ಅಲ್ಲಿ ಈ ಬ್ರಾಹ್ಮಣ ಅವಳನ್ನು ನೋಡಿದವನೇ. ಅಂಥವ್ರನ್ನೇ ಕಳಿಸಿದ್ದ ರಾಜ ಭೀಮ. ಹಿಂದಿನಂತೆ ಆ ರೂಪ ಸ್ಪಷ್ಟವಾಗಿ ಕಾಣಲಿಲ್ಲ, ಆದರೆ ಗೊತ್ತಾಯ್ತು ಅವನಿಗೆ. ಬೆಂಕಿ ಇದೆ ಅಲ್ಲಿ, ಮೇಲೆ ಹೊಗೆ ಆಡ್ತಿದೆ ಅಷ್ಟೆ, ತಿಳಿತವನಿಗೆ. ಇವಳು ದಮಯಂತಿನೇ ಇರಬೇಕು ಅಂತ ತಿಳ್ಕೊಂಡ. ಆವಾಗ ತಾನೇ ಮಾತಾಡ್ಕೊಂಡಂತೆ, ನಾನು ಹಿಂದೆ ವಿದರ್ಭ ದೇಶದಲ್ಲಿ ಅವಳನ್ನು ನೋಡಿದ್ದೆ, ಅದರಂತೆ ಇವಳು ಕಾಣಿಸ್ತಿದ್ದಾಳೆ. ಅವಳು ಎಲ್ಲ ಲಕ್ಷಣಗಳು ಮನ್ಮಥನ ಹೆಂಡತಿ ಕಾಮದೇವಿ, ರತಿದೇವಿ ಅಂತ ಇವಳು ಕಾಣಿಸ್ತಿದ್ದಾಳೆ. ರತ್ನದ ಆಭರಣ, ವೈಭವ ಯಾವುದೂ ಇಲ್ಲ, ಆದರೆ ಅವಳು ದಮಯಂತಿ ಹೌದು. ಯಾವುದೇ ಕಾಮ, ಭೋಗ, ವೈಭವ ಇಲ್ಲ. ಭರ್ತಾನಾಮ ಪರಂ ನಾರ್ಯಾಹ ಭೂಷಣಂ ಭೂಷಣೈರ್ವಿನ ಏಷಾ ಹಿ ರಹಿತಾತೇನ ಶೋಭಮಾನ ನ ಶೋಭತೆ. ಹೆಂಡತಿಗೆ ದೊಡ್ಡ ಆಭರಣ ಅಂದರೆ ಯಾವುದು? ಮೂಗುತಿ, ಮತ್ತು ಕುಂಕುಮ, ಮಂಗಳಸೂತ್ರ, ಕೈಗೆ ಹಾಕೊಳ್ಳುವ ಬಳೆಗಳು, ಕಾಲಿಗೆ ಹಾಕೊಳ್ಳುವ ಗೆಜ್ಜೆ, ನಡುವಿಗೆ ಕಟ್ಟುವ ಒಡ್ಯಾಣ ಎಲ್ಲ ಹೌದು. ಪ್ರಧಾನವಾದ ಭೂಷಣ ಅಂದರೆ ಗಂಡ. ಅದೊಂದು ದೊಡ್ಡ ಭೂಷಣ. ಇವತ್ತು ಗಂಡನಿಂದ ರಹಿತಳಾಗಿದ್ದಾಳಲ್ಲ ಇವಳು, ಗಂಡ ಸಮೀಪದಲ್ಲಿಲ್ಲಲ್ಲ. ಆದ್ದರಿಂದ ಅವಳ ಚೆಲುವಿಗೆ, ಅವಳ ಸೌಂದರ್ಯಕ್ಕೊಂದು ಸಣ್ಣ ಚುಕ್ಕೆ, ಒಂದು ಕಳಂಕ ಬಂದಿದೆ ಇವತ್ತು. ಸರಿ, ನಳ ಆದರೂ ಇವಳನ್ನು ಬಿಟ್ಟು ಹೇಗಿದ್ದಾನೆ, ಬದುಕಿದ್ದಾನೆ ಅನ್ನೋದು ದೊಡ್ಡ ಆಶ್ಚರ್ಯ. ಹೇಗಿದ್ದಾನೆ ಅವನು? ನನ್ನ ಹೃದಯನೇ ಸುಟ್ಟು ಹೋಗ್ತಿದೆಯಲ್ಲ ಅಂತ ಅವನು ಎಲ್ಲ ಆಲೋಚನೆ ಮಾಡ್ತಾ ಕೂತಿದ್ದ ಅಲ್ಲೇ. ಇವಳನ್ನು ನಾನು ಸ್ವಲ್ಪ ಮಾತಾಡಿಸ್ಬೇಕು ಅಂತ ಆಲೋಚನೆ ಮಾಡಿದ. ಅವಳನ್ನು ಏಕಾಂತದಲ್ಲಿ ಮಾತಾಡಿಸಿದ. ಬೇರೆ ಯಾರಾದರೂ ಆಗಿದ್ದರೆ ಅವಳು ದರ್ಶನ ಕೊಡ್ತಿರ್ಲಿಲ್ಲ, ಮತ್ತು ಅವಳಿಗೂ ಕೂಡ ಕಾವಲಿತ್ತಲ್ಲ. ಕಾವಲಿದ್ದರಿಂದ ಬೇರೆ ಯಾರನ್ನಾದ್ರೂ ಅಲ್ಲಿ ಬರಲಿಕ್ಕೆ ಬಿಡ್ತಿರ್ಲಿಲ್ಲ ಉಳಿದವರು. ಬ್ರಾಹ್ಮಣ ಅಂದ ಕೂಡಲೇ ಅವನು ಹೋಗಿ ಮಾತಾಡಬೇಕು ಅಂತ ಬಯಸಿದ ಕೂಡಲೇ ಅವಕಾಶ ಸಿಕ್ಕಿತು. ಅವನಂದ, ನಿನ್ನ ಸೋದರ ಅಂದರೆ ಭೀಮಸೇನ ಮಹಾರಾಜ ಏನಿದ್ದಲ್ಲ, ಅವನ ಮಗನ ಸ್ನೇಹಿತ ನಾನು. ನನ್ನ ಹೆಸರು ಸುದೇವ ಅಂತ. ನಿಮ್ಮ ತಂದೆ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ. ನಾನು ಎಲ್ಲ ಕಡೆ ಹುಡುಕಬೇಕು ಅಂತ ಬಂದಿದ್ದೇನೆ. ದಮಯಂತಿಗೆ ಆವಾಗ ಆ ಸುದೇವನ ಗುರುತು ಸಿಕ್ಕಿತು. ಆವಾಗ ಅವನ ಜೊತೆ ಅವಳು ಮನಸ್ಸು ಬಿಚ್ಚಿ ಮಾತಾಡಿದ್ಲು. ಕುಶಲ ಸಮಾಚಾರ ಎಲ್ಲ ತಿಳಿದು ಬಂತು.
ಈ ದಮಯಂತಿ ಮತ್ತು ಸುದೇವ ಇಬ್ಬರು ಮಾತಾಡ್ತಿರುವುದು ಆ ರಾಜಮಾತೆ ಗಮನಕ್ಕೆ ಬಂದಿತ್ತು. ಈ ನಡುವೆ ಇವಳು ಅಳ್ತಾ ಇದ್ದಾಳೆ ಅನ್ನೋದು ಗೊತ್ತಾಯಿತು. ಏನಾಯ್ತಿದು? ಆಗ ಆ ರಾಜಮಾತೆ ಬ್ರಾಹ್ಮಣನ ಕರೆಸಿದ್ಲು. ಇವಳು ಯಾರು? ಇವಳು ತಂದೆ ತಾಯಿ ಇವರೆಲ್ಲ ಯಾರು? ಯಾಕೆ ಇವಳು ಗಂಡನಿಂದ ದೂರ ಇದ್ದಾಳೆ? ನಿನಗಿದೆಲ್ಲ ಗೊತ್ತಿರಬೇಕು, ಇದನ್ನು ಹೇಳು ಅಂತ ಆ ರಾಜಮಾತೆ ಅವನು ಕೇಳಿದ್ಲು. ಆಗ ಇವನು ಆ ನಡೆದ ಸಮಾಚಾರವನ್ನೆಲ್ಲ ಅವಳಿಗೆ ಕ್ರಮವಾಗಿ ಹೇಳಲಿಕ್ಕೆ ತೊಡಗಿದೆ, ಇದೇನು ಘಟನೆ ಅನ್ನೋದನ್ನೆಲ್ಲ. ಭೀಮರಾಜನ ಮಗಳಿವಳು, ದಮಯಂತಿ ಅಂತ ಹೆಸರು. ಇವಳ ಗಂಡ ನಲ ಅಂತ. ನಾನು ಇವಳನ್ನ ಹುಡುಕಬೇಕು ಅಂತಲೇ ಇವಳ ತಂದೆಯ ಸೂಚನೆಗೆ ಅನುಸಾರವಾಗಿ ಎಲ್ಲ ಕಡೆ ಓಡಾಡ್ತಿದ್ದೇನೆ. ನಿನ್ನ ಅರಮನೆಯಲ್ಲಿ ನಾನಿವತ್ತು ಇವಳನ್ನು ನೋಡಿದೆ. ಇವಳ ಹುಬ್ಬಿನ ನಡುವೆ ಒಂದು ಮಚ್ಚೆ ಇದೆ, ಸ್ವಾಭಾವಿಕವಾಗಿ ಒಂದು ಮಚ್ಚೆ ಇತ್ತಂತ ಅವಳಿಗೆ. ಶ್ಯಾಮಾಯ ಪದ್ಮಸಂಕಾಶಃ ಲಕ್ಷಿತಃ ಅಂತರ್ಹಿತಃ ಸಹಜ ಪಿಪ್ಲು ಉತ್ತಮ. ಹುಟ್ಟಿನಿಂದ ಇತ್ತಂತದ್ದು, ಅದು ನನಗೆ ಕಾಣಿಸ್ತದೆ ಅವನು ಹೇಳಿದೆ. ಮುಚ್ಚಿ ಹೋಗಿದೆ, ಧೂಳು ಸರಿಯಾಗೇನು ಅಲಂಕಾರ ಮಾಡ್ಕೊಂಡಿಲ್ಲ ಅದರಿಂದ, ಆದರೆ ಅದಿದೆ. ನಾನು ಇವಳನ್ನು ಗುರುತಿಸಿದೆ. ಹೀಗಾದ ಕೂಡಲೇ ರಾಜಮಾತೆ ದಮಯಂತಿನ ಕರೆದ್ಲು. ಅವಳ ಮುಖ ಎಲ್ಲ ಚೆನ್ನಾಗಿ ತೊಳಲ್ಲಂತು, ಒರೆಸಿದಿರಬೇಕು. ಹುಬ್ಬಿನ ಮಧ್ಯಭಾಗ ನೋಡಿದ್ಲು. ಹೌದು, ಅಲ್ಲಿ ಅವನ ಮಚ್ಚೆ ಇದ್ದದ್ದು ಕಾಣಿಸ್ತು. ಅವಳೇ ದಮಯಂತಿ ಅಂತ ರಾಜಮಾತೆಗೆ ಗೊತ್ತಾಯಿತು. ಅದನ್ನು ನೋಡಿ ಅವಳು ಹತ್ಲು. ಅವಳು ಹೇಳಿದಂತೆ ಅವಳಿಗೂ ಇವಳಿಗೂ, ರಾಜಮಾತೆಗೂ ದಮಯಂತಿಗೂ ಏನು ಸಂಬಂಧ ಅನ್ನೋದು ಗೊತ್ತಾಯ್ತು ಅವಾಗ. ನೀನು ನನ್ನ ಅಕ್ಕನ ಮಗಳು. ದಮಯಂತಿಯ ತಾಯಿ ಇದ್ಲಲ್ಲ, ತಾಯಿಯ ಅಕ್ಕ ಇವಳು ಈ ರಾಜಮಾತೆ. ಇವತ್ತು ಗೊತ್ತಾಯಿತು, ನಾನು ನಿನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು. ದಶಾರಣ ಅಂತ ಒಂದು ದೇಶ, ಅದರಲ್ಲೊಬ್ಬ ಸುಧಾಮ ಅಂತ ರಾಜ, ಅವನ ಹೆಣ್ಮಕ್ಳು ನಾವಿಬ್ರು. ನಿನ್ನ ತಾಯಿಯನ್ನು ವಿದರ್ಭ ದೇಶಕ್ಕೆ ಮದುವೆ ಮಾಡಿಕೊಟ್ರು, ನನ್ನನ್ನು ಈ ಚೇದಿ ರಾಜ್ಯಕ್ಕೆ ಮದುವೆ ಮಾಡಿಕೊಟ್ರು, ವೀರಬಾಹುವಿಗೆ. ಹೀಗೆ ನಾನು ಹಿಂದೆ ನಿಮ್ಮ ಮನೆಗೊಂದ್ಸರಿ ಬಂದಿದ್ದೆ ನಿನ್ನ ಪ್ರಸವ ಕಾಲದಲ್ಲಿ. ನಾನು ಅವಾಗ ನೋಡಿದ್ದೆ ಅದನ್ನು, ಮಚ್ಚೆ ಇದ್ದು ಗೊತ್ತಾಯಿತು. ಆದ್ದರಿಂದ ನೀನೀಗ ನಿನ್ನ ತಾಯಿ ಮನೆಯಲ್ಲಿ ಇದ್ದಿ ಅಂತಲೇ ತಿಳ್ಕೊ ಅಂತ ಸಮಾಧಾನ ಹೇಳಿದ್ರು. ನಿನ್ನ ಇಡೀ ಐಶ್ವರ್ಯವೆಲ್ಲ, ನಮ್ಮ ಇಡೀ ಐಶ್ವರ್ಯ ಎಲ್ಲ ನಿನ್ನದೇ ಇದು. ಆವಾಗ ದಮಯಂತಿ ಭಾರಿ ಸಂತೋಷ ಅನಿಸ್ತು. ಭಾಳ ದಿವಸ ಆಗಿತ್ತು ನೋಡಿದ್ದಾದ್ರಿಂದ ಅವಳ ದೊಡ್ಡಮ್ಮನ ಪರಿಚಯ ಅವಳಿಗೂ ಆಗಿರ್ಲಿಕ್ಕಿಲ್ಲ. ಇಷ್ಟು ದಿವಸನೂ ನಾನು ಇಲ್ಲಿ ಸುಖವಾಗಿ ಕಳೆದಿದ್ದೇನೆ, ನನಗೇನೂ ತೊಂದರೆ ಆಗಿಲ್ಲ. ಆದರೆ ನನ್ನ ತಂದೆ ತಾಯಿಯಂದ್ರನ್ನ ಬಿಟ್ಟು ನಾನು ಭಾಳ ದಿವಸ ಆಗಿದೆ. ನನ್ನ ಮಕ್ಕಳು ಅಲ್ಲಿದ್ದಾರೆ, ಅವ್ರ ನೆನಪು ನನಗೆ ಒತ್ತರಿಸಿ ಬರ್ತಿದೆ. ನನಗಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂದ್ಲು ಅವಳು. ಆಗ ಅವಳು ರಾಜಮಾತೆ ತನ್ನ ಮಗನಿಗೆ, ಸಾಮ್ರಾಟನಿಗೆ ಹೇಳಿದ್ಳು. ಅದಕ್ಕೆ ಅವನು ಒಂದು ಪಲ್ಲಕ್ಕಿ ಜೊತೆಗೆ ಒಂದಿಷ್ಟು ರಾಜಭಟರು, ಅದಕ್ಕೆ ಬೇಕಾದ ಆಹಾರ ವಸ್ತ್ರ ಇತ್ಯಾದಿಗಳೆಲ್ಲ ಕೊಟ್ಟು ಕಳಿಸಿದರು. ಅಲ್ಲಿಂದ ವಿದರ್ಭ ದೇಶಕ್ಕೆ ಕರ್ಕೊಂಡು ಹೋದರು. ವಿದರ್ಭ ದೇಶಕ್ಕೆ ದಮಯಂತಿ ಬಂದ್ಲು ಅಂತ ಕೇಳಿದ ಕೂಡಲೇ ಜನರಿಗೆಲ್ಲ ಭಾರಿ ಸಂತೋಷ ಅನಿಸ್ತು. ರಾಜನು ತನ್ನ ಮಗಳನ್ನು, ರಾಜರಾಣಿಯರು ತಮ್ಮ ಮಗಳನ್ನು ಕರ್ಕೊಂಡ್ರು. ಹುಡ್ಕೊಂಡು ಬಂದಿದ್ದಲ್ಲ ಸುದೇವ, ಅವನು ಬಹುಮಾನನೂ ಕೊಟ್ಟ. ಮುಂದೆ ಕೆಲವು ಕಾಲ, ಒಂದೆರಡು ದಿವಸ ಅಲ್ಲಿ ಕಳೆದ ಮೇಲೆ ತಾಯಿಗೆ ಹೇಳಿದ್ದು, ನೋಡು ಈಗ ನನ್ನ ಗಂಡ ಎಲ್ಲಿದ್ದಾನೆ ಅಂತ ಹುಡುಕಿಸುವ ಪ್ರಯತ್ನ ಪಾಡ್ರಿ ಹೇಳಿದ್ದವಳು. ಮಹಾರಾಣಿಗೆ ಬಹಳ ದುಃಖ ಆಯಿತು, ಏನು ಮಾಡಬೇಕು ಅಂತ. ಅವಳು ತನ್ನ ಗಂಡ ಭೀಮಸೇನ ಬಳಿಗೆ ಬಂದು ಹೇಳಿದ್ದವನಿಗೆ, ರಾಜಭಟರನ್ನ ಎಲ್ಲ ಕಡೆ ಕಳಿಸ್ರಿ. ಅದರಿಂದ ಅವನು ಎಲ್ಲರ ಕಡೆ ಹೇಳಿದ. ಇನ್ನು ಉಳಿದ ಬ್ರಾಹ್ಮಣರಿದ್ದಾರಲ್ಲ, ಅವರು ಎಲ್ಲೆಲ್ಲೋ ಹೋಗಿದ್ರಲ್ಲ ದಮಯಂತಿಯನ್ನು ಹುಡುಕಬೇಕಂತ, ಅವರು ಕೆಲವರು ಮರಳಿ ಬಂದರು. ಅವಳು ಏನು ಹೇಳಿದ್ಲು ಅಂದರೆ, ನಳನನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಮಂತ್ರ ಹೇಳ್ತೇನೆ ನಿಮಗೆ, ಅದನ್ನು ಹೋದಲ್ಲೆಲ್ಲ ಮಂತ್ರ ಪ್ರಯೋಗ ಮಾಡಿರಿ. ಯಾರ ಮಂತ್ರಕ್ಕೆ ಉತ್ತರ ಕೊಡ್ತಾರಲ್ಲ ಸ್ವಲ್ಪ ಅದನ್ನು ಗಮನಿಸ್ತೇನೆ ಅಂತಂದ್ಲು. ಅದೇನೆಂದರೆ, ಕಿಮ್ನು ತ್ವಂ ಕಿತವತ್ ಚಿತ್ವ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ಉತ್ಸಜ್ಯ ವಿಪಣೆ ಸುತ್ತಾಂ ಅನುರಕ್ತಾಂ ಪ್ರಿಯಾಂ ಮಮ. ಜೂಜುಕೋರನೇ ಒಂದು ಸಂಬೋಧನೆ. ಈ ಮಾತು ಕೇಳಿದ್ಕೊಳ್ಳಿ, ಯಾರು ಜೂಜಾಡಿರ್ತಾರೋ ಅವ್ರಿಗೆ ನೆನಪಾಗ್ತದೆ. ನನ್ನ ಬಟ್ಟೆ ಅರ್ಧವನ್ನು ಕತ್ತರಿಸ್ಕೊಂಡು ಎಲ್ಲೋ ಓಡಿ ಹೋದೆಯಲ್ಲ, ನಿನ್ನ ಮೇಲೆ ನನಗೆ ಅಷ್ಟು ಪ್ರೀತಿ ಇತ್ತು, ನಿನ್ನ ಪ್ರಾಣದ ಒಡತೆ ನಾನು.
ಮಲಗಿ ನಿದ್ದೆ ಮಾಡ್ತಿದ್ದೆ, ಘೋರಾರಣ್ಯದಲ್ಲಿ ಬಿಟ್ಟು ಹೋದೆಯಲ್ಲ, ನಿನಗಿದು ಯೋಗ್ಯವ? ನೀನು ಅವಳನ್ನು ಹಿಂದೆ ಹೇಗೆ ನೋಡಿದ್ದಿ ಹಾಗೆ ಅವಳು ಇವತ್ತು ದುಃಖದಿಂದ ಕಾಲ ಕಳೀತಿದ್ದಾಳೆ. ನೀನು ಈಗ ಅವಳ ಬಗ್ಗೆ ಪ್ರಸನ್ನನಾಗಬೇಕು. ಇದನ್ನು ನೀವೇನು ಮಾಡಬೇಕು? ಈ ಶ್ಲೋಕವನ್ನು, ಈ ಹಾಡನ್ನು ಹೋದಲ್ಲ ನಾಕಾರ್ಸಲಿ ಹೇಳ್ರಿ. ಎಲ್ಲಿಯಾದರೂ ನಳನ ಕಿವಿಗೆ ಮಾತು ಸಿಕ್ಕರೆ ಇದರ ಪರಿಣಾಮ ಅವನ ಮನಸ್ಸಿನ ಮೇಲೆ ಹಾಗೇ ಆಗ್ತದೆ. ಇನ್ನೂ ಕೆಲವು ಮಾತು ಹೇಳ್ತೀನಿ, ಅದನ್ನು ಕೇಳಿ. ಅಗ್ನಿ, ಅದಕ್ಕೆ ವಾಯುವಿನ ಉತ್ತೇಜನ ಸಿಕ್ಕರೆ ಇಡೀ ಕಾಡನ್ನೆಲ್ಲ ಸುಟ್ಟಾಗ್ತದೆ. ಹಾಗೆ ನನಗೂ ಇವತ್ತು ದುಃಖ ಅಷ್ಟು ಕಾಡ್ತಿದೆ. ಪತ್ನಿಯನ್ನು ಕಾಪಾಡಬೇಕಾದದ್ದು ಗಂಡನ ಕೆಲಸ. ಒಬ್ಬ ಸಾಮಾನ್ಯ ಗಂಡ, ಅವನೇನು ಮಹಾರಾಜ ಆಗಬೇಕಾಗಿಲ್ಲ, ಮಂತ್ರಿ ಆಗಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅಂಥವನೇ ಹೆಂಡತಿಯನ್ನು ಕಾಪಾಡಬೇಕಾದ ಬದ್ಧತೆಯನ್ನು ಹೊಂದಿರ್ತಾನೆ. ಅಂಥದ್ರಲ್ಲಿ ನೀನು ಮಹಾರಾಜ, ನೀನು ನನ್ನನ್ನು ಹೀಗೆ ಕಡೆಗಣಿಸುವುದು ಅಂದ್ರೆ ಏನು? ಇದನ್ನು ಹೇಳ್ರಿ ಅಂತ ಅವರೆಲ್ಲ ಹೋದರು. ಎಲ್ಲ ಕಡೆ ವಿಚಾರ ಮಾಡಿದರು. ಊರು, ಕೇರಿ, ಋಷಿಗಳ ಆಶ್ರಮ, ಗೊಲ್ಲರ ಹಳ್ಳಿ, ಬೆಸ್ತರ ಹಳ್ಳಿ, ಎಲ್ಲಿಯಾದರೂ ವೇಷ ಮರೆಸ್ಕೊಂಡಿರ್ಬೋದು ನಳ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ರು ಅವರು. ಮುಂದೆ ಕೆಲವು ಗೂಢಚಾರರು ಮರಳಿ ಬಂದರು. ಅದರಲ್ಲಿ ಒಬ್ಬ ಗೂಢಚಾರ ಪರಣಾದ ಅಂತ ಅವನ ಹೆಸರು. ಅವನು ದಮಯಂತಿ ಬಳಿಗೆ ಬಂದ. ನಾನು ಎಲ್ಲ ಕಡೆ ಓಡಾಡಿದೆ. ಅಲ್ಲೊಂದು ಕಡೆ ಅಯೋಧ್ಯೆಗೆ ಹೋದೆ. ಋತುಪರ್ಣ ಅಂತ ರಾಜ ಇದ್ದ ಅಲ್ಲಿ. ಒಂದು 3-4 ಬಾರಿ ನಾನು ಈ ಮಂತ್ರ ಹೇಳಿದೆ, ಶ್ಲೋಕ ಹೇಳಿದೆ. ಅದು ಯಾರೂ ಉತ್ತರನೇ ಕೊಡಲಿಲ್ಲ. ಆದರೆ ಎಲ್ಲ ಯಾರೂ ಉತ್ತರ ಕೊಡಲಿಲ್ಲ ಅಂತ ನಾನು ನಿರಾಶನಾಗಿ ಹೊರಗೆ ಬರುವ ಸಂದರ್ಭದಲ್ಲಿ ಅಲ್ಲಿ ಕುದುರೆ ಲಾಯದ ಮುಖ್ಯಸ್ಥ ಅವನು ನನ್ನ ಬಳಿಗೆ ಬಂದ. ಅವನ ಹೆಸರು ಬಾಹುಕಾಂತೆ. ಅವನೇನು ಹೇಳಿದ, ನಾನು ಋತುಪರ್ಣನ ಸಾರಥಿ ಅಂತ ಪರಿಚಯ ಮಾಡಿಕೊಂಡ. ಕೆಟ್ಟ ರೂಪ, ನೋಡ್ಲಿಕ್ಕೆ ಅಸಹ್ಯವಾದ ರೂಪ, ಮೋಟು ಕೈ, ಪ್ರಾಯ ಆ್ಯಸಿಡ್ ಅಟ್ಯಾಕ್ ಆದ ಏನಾಗ್ತಿರ್ಬೇಕಲ್ಲ ಆ ಥರ ಇದ್ದಿರ್ಬೇಕು ಅವನು, ಆ ನಳ. ಆದರೆ ಅಶ್ವಶಾಸ್ತ್ರದಲ್ಲಿ ಮಹಾ ನಿಪುಣ, ಪಾಕಶಾಸ್ತ್ರದಲ್ಲಿ ಅವನಿಗೆ ದೊಡ್ಡ ಪಾಂಡಿತ್ಯ ಇದೆ ಅಂತೆ. ಮಾತನಾಡ್ಲಿಕ್ಕೆ ಬಂದಾಗ ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಮೊದಲು ನನ್ನ ಯೋಗಕ್ಷೇಮ ಕೇಳಿದೆ. ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ನಾನು ಒಂದೆರಡು ಮಾತು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನೀವು ಇದನ್ನು ಕೇಳ್ರಿ ಅಂತ ಅವನು ನನಗೆ ಹೇಳಿದ. ಅದೇನಂತ ನೋಡು, ಪತಿವ್ರತ ಸ್ತ್ರೀಗೆ ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇರ್ತದೆ. ಗಂಡ ಬಿಟ್ಟು ಹೋದರೂ ಕೂಡ ಅವರೇನು ಎದೆಗುಂದೋದಿಲ್ಲ. ತಮ್ಮ ಪ್ರಾಣಕ್ಕೆ, ತಮ್ಮ ಪಾತಿವೃತ್ಯಕ್ಕೆ ಅವ್ರ ಹತ್ರ ಇರುವಂಥ ಶೀಲ ಇದೆಯಲ್ಲ, ಅದೇ ಒಂದು ಕವಚ ಇದ್ದಂತೆ. ತನ್ನನ್ನು ಬಿಟ್ಟು ಹೋದ ಗಂಡನ ಬಗ್ಗೆ ಅವಳು ಅಷ್ಟು ಸಿಟ್ಟು ಮಾಡ್ಕೋಬಾರದು. ಪಾಪ ಅವನಿಗೇನು ಮಾಡಬೇಕಿತ್ತು? ಆ ಗಂಡ ಬುದ್ಧಿ ಭ್ರಂಶ ಆಗಿ ಹೋಗಿತ್ತು. ಅವನಿಗೆ ಸುಖ ಇರಲಿಲ್ಲ. ಆಹಾರ ಸಿಗಬೇಕು ಅಂತ ಹಕ್ಕಿ ಹಿಡಿಲಿಕ್ಕೆ ಹೋದರೆ ಆ ಹಕ್ಕಿಗಳು ಇವನು ವಸ್ತ್ರವನ್ನು ಕಸ್ಕೊಂಡು ಹೋಗ್ಬಿಟ್ಟವಲ್ಲ. ಗಂಡ ರಾಜ್ಯ ಕಳ್ಕೊಂಡಿರಲಿ, ಐಶ್ವರ್ಯ ಕಳ್ಕೊಂಡಿರಲಿ, ಹಸಿವು, ಬಾಯಾರಿಕೆ ಅದರಿಂದ ತೊಂದರೆಗೀಡಾಗಿರಲಿ, ಆದರೆ ಸ್ತ್ರೀ ಅವನ ಮೇಲೆ ಆ ಥರ ಕೋಪ ಮಾಡ್ಕೋಬಾರ್ದು. ಬಾಹುಕ ಈ ಮಾತು ಹೇಳಿದ. ನಾನು ಈ ಮಾತನ್ನು ಕೇಳಿ ನಿನ್ನ ಬಳಿಗೆ ಬಂದಿದ್ದೀನಿ, ಮುಂದೆ ಏನು ಮಾಡಬೇಕು ಹೇಳು. ಅವಳು ನೀನು ಹೋಗು ಅಂತ ಹೇಳಿಲ್ಲ ಗೂಢಚಾರನಿಗೆ. ತಾಯಿ ಹತ್ರ ಹೋದಳು. ನಾನೊಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೇನೆ. ಆ ಪ್ಲ್ಯಾನು ನಮ್ಮ ತಂದೆ ಭೀಮಸೇನ ರಾಜನಿಗೆ ತಿಳಿಬಾರದು. ಸುದೇವ ಅಂತ ಇನ್ನೊಬ್ಬ ಬ್ರಾಹ್ಮಣ ಇದ್ನಲ್ಲ, ಅವನನ್ನು ಕರೆಸೋಣ. ರಾಜನಿಗೆ ನನ್ನ ಉದ್ದೇಶ ತಿಳಿಯೋದಂತೆಯೇ ಇಲ್ಲೊಂದು ನಾವು ಉಪಾಯ ಮಾಡಬೇಕು. ನಳನನ್ನು ಇಲ್ಲಿ ಕರೆಸಬೇಕು. ಹೇಗದು ಅಂದರೆ, ಈ ಸುದೇವ ನನ್ನನ್ನು ಚೇರಿ ಸಾಮ್ರಾಜ್ಯದಿಂದ ಇಲ್ಲಿ ಕರ್ಕೊಂಡ್ಬಂದ. ಅದೇ ಥರ ಅಯೋಧ್ಯೆಯಿಂದ ನಳನನ್ನು ಅವನೇ ಕರ್ಕೊಂಬರ್ಬೇಕು. ಅದು ಹೇಗೆ ಅಂತೆಲ್ಲ ಆಲೋಚನೆ ಮಾಡಿ ಮುಂದೆ ಆ ಪರ್ಣಾದ, ಸುದೇವ ಅವರಿಗೆಲ್ಲ ಯೋಗ್ಯವಾದ ಬಹುಮಾನ ಕೊಟ್ಟಳು. ದಮಯಂತಿಯ ಸುದೇವನನ್ನು ಕರೆದಳು. ನೀನು ಋತುಪರ್ಣ ರಾಜನ ಬಳಿಗೆ ಹೋಗಿ ಹೇಳಬೇಕು, ಭೀಮಸೇನ ಮಹಾರಾಜನ ಮಗಳು ದಮಯಂತಿ ಒಂದು ಸ್ವಯಂವರ ಮಾಡ್ಕೊಂಡಿದ್ದಾಳೆ. ಇನ್ನು ಉಳಿದ ರಾಜರಿಗೆ ಹೇಳುವಂಗಿಲ್ಲ, ಅಲ್ಲೇನು ಡಂಗರ ಹೊಡಿಸೋಂಗಿಲ್ಲ. ಹಂಗಂತ ಉಳಿದ ರಾಜರೆಲ್ಲ ಬಂದುಬಿಡ್ತಾರೆ.
ಇದು ಅಯೋಧ್ಯೆಯ ರಾಜ ಋತುಪರ್ಣನಿಗೆ ಮಾತ್ರ ತಿಳಿಬೇಕು. ಸ್ವಯಂವರ, ದಮಯಂತಿ ಸ್ವಯಂವರ. ಎಲ್ಲ ರಾಜರು ಬರುವವರಿದ್ದಾರೆ. ತಿಥಿ ಮುಹೂರ್ತ ಗಣನೆ ಅದರ ಪ್ರಕಾರ ನಾಳೆನೇ ಸ್ವಯಂವರ ಅಂತ ಹೇಳಿಬಿಡ್ಬೇಕು. ನೀನು ಸುದೇವಾನು ಬ್ರಾಹ್ಮಣ ಇವತ್ತು ಇಲ್ಲಿಂದ ಹೊರಟು ವಿದರ್ಭದಿಂದ ಅಯೋಧ್ಯೆಗೆ, ಮಹಾರಾಷ್ಟ್ರದಿಂದ ಉತ್ತರ ಪ್ರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಮುಟ್ತೀಯಲ್ಲ, ಮುಟ್ಟಿದ ಕೂಡಲೇ ನಾಳೆ ಸ್ವಯಂವರ ಅಂತ ಹೇಳ್ಬೇಕು ಅವನಿಗೆ. ಮತ್ತೆ 2 ದಿವಸ ಅವನಿಗೆ ಅವಕಾಶ ಕೊಡುವಂಗಿಲ್ಲ. ನಾಳೆ ಹೋಗ್ತೀವೋ ನಾಡ್ದು ಹೋಗ್ತೀವೋ ಗೊತ್ತಿಲ್ಲ, ಬೇಗ ಹೊರಡು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವಳು ಬೇರೆ ಗಂಡನ ಸ್ವೀಕಾರ ಮಾಡಿಬಿಡ್ತಾಳೆ. ಆದ್ದರಿಂದ ನಳ ಬದುಕಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಬೇರೆ ಗಂಡನನ್ನು ಸ್ವೀಕಾರ ಮಾಡೋಕ್ಕೆ ಅವಳಿಗೆ ತಯಾರಾಗಿದ್ದಾಳೆ. ಹೀಗೆ ಆ ದಮಯಂತಿ ಹೇಳಿದ ಮೇಲೆ ಸುದೇವ ಹೊರಟ. ಹೋಗಿ ಋತುಪರ್ಣನಿಗೆ ಹೋಗಿ ಹೇಳೇ ಬಿಟ್ಟ. ಆಗ ಋತುಪರ್ಣ ಏನು ಮಾಡಿದ, ಒಂದೇ ದಿವಸಕ್ಕಿಂತ ಹೋಗ್ಬೇಕಲ್ಲ ವಿದರ್ಭ ರಾಜ್ಯಕ್ಕೆ, ಅದೇ ಆಗಿ ಹೋಗೋದು. ಕೂಡಲೇ ಬಾಹುಕನನ್ನು ಕರೆಸಿದ. ನೋಡು, ನಾಳೆ ದಮಯಂತಿ ಸ್ವಯಂವರ ಇದೆ, ನಾನು ವಿದರ್ಭ ದೇಶಕ್ಕೆ ಹೋಗಬೇಕಾಗಿದೆ, ತಯಾರು ಮಾಡು ಬೇಗ ಕುದುರೆಗಳು. ಅಷ್ಟು ವೇಗವಾಗಿ ಕುದುರೆ ನಡೆಸುವವನು ಅವನೇ. ನಳಮಹಾರಾಜನಿಗೆ ಎದೆಗೆ ದೊಡ್ಡ ಶೂಲದಿಂದ ಇರದಂಗಾಯಿತು. ದಮಯಂತಿ ಸ್ವಯಂವರ ಮಾಡ್ಕೋತಾಳೆ ಅಂದ್ರೆ ಏನು ಗತಿ ಅಂತ ಸಂಕಟ ಆಯಿತು. ಆಯಿತು, ಹೊರಗೆ ಅದನ್ನು ಹೇಳ್ಕೊಳ್ಳೋಂಗಿಲ್ಲ. ಇತ್ತ ಸ್ವಯಂವರ ಇದ್ರೇನು ಬಿಟ್ರೆ ಇವನಿಗೇನಾಗಬೇಕಾಗಿದೆ. ರಾಜ ಮಹಾರಾಜ ನಡುವಿನ ಕಥೆ ಅದು. ಸರಿ, ದಮಯಂತಿ ಸ್ವಯಂವರಣ ಹೇಗಿದು ಇರ್ಬೋದು, ದಿಕ್ಕು ತೋಚದೆ ಈ ಥರ ಏನು ಉಪಾಯ ಮಾಡಿಲ್ಲ, ಅಥವಾ ನನ್ನನ್ನು ಪಡೆಯುವ ಸಲುವಾಗಿ ದೇವತೆಗಳನ್ನು ತಿರಸ್ಕಾರ ಮಾಡಿದ್ದಲ್ಲ ಅವಳು, ಮತ್ತೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಹೀಗೆ ಅಪೇಕ್ಷೆ ಪಡ್ತಾಳ ಅವಳು, ಸೊ ನನ್ನನ್ನೇ ಕರ್ಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳ. ಇರಲಿ, ನಾನಂತೂ ಅವಳಿಗೆ ತುಂಬ ಅನ್ಯಾಯ ಮಾಡಿದ್ದೇನೆ. ಏನು ಯಾರಿಗೆ ಗೊತ್ತು, ಹೆಂಗಸರ ಸ್ವಭಾವ ತುಂಬ ವಿಚಿತ್ರವಾಗಿರ್ತದೆ. ಇರ್ಬೋದು, ಏನಾದ್ರು ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ್ದಿರ್ಬೋದು. ನಾನು ಘೋರವಾದ ಅರಣ್ಯದಲ್ಲಿ ಅವಳನ್ನು ಪರಿತ್ಯಾಗ ಮಾಡಿದ್ನಲ್ಲ. ಈಗ ಏನೇ ಇರಲಿ, ನಾವಂತೂ ಹೋಗೋಣ. ನಾಳೆ ಅದು ಗೊತ್ತಾಗ್ತದಲ್ಲ, ಋತುಪರ್ಣನಿಗೂ ಗೊತ್ತಾಗ್ತದೆ, ನನಗೂ ಗೊತ್ತಾಗ್ತದೆ. ಆಯಿತು, ನಡೆಸ್ಕೊಡ್ತೇನೆ, ಆದರೆ ನಡೆಸಿಕೊಡ್ತೀನಿ ಅಂತ ಮೊದಲು ಹೇಳಿದೆ. ಆಮೇಲೆ ನೀನು ಹೋಗಿ ಯೋಗ್ಯವಾದ ಕುದುರೆಗಳನ್ನು ತೊಗೊಂಡು ಬಾ ಅಂತ ಹೇಳಿದೆ. ಅಷ್ಟು ವೇಗವಾಗಿ ಹೋಗ್ಲಿಕ್ಕೆ ರಥ ಕುದುರೆ ಎಲ್ಲ ಬೇಕಲ್ಲ. ಕುದುರೆಗೆ ಹೋಗಿ ಅಲ್ಲಿ ಕುದುರೆಗಳನ್ನೆಲ್ಲ ಪರೀಕ್ಷೆ ಮಾಡಿದೆ. ಪ್ರತಿಯೊಂದು ಕುದುರೆದು ಲಕ್ಷಣ ಎಲ್ಲ ನೋಡ್ತಿದ್ದಾನು. ಅದು ಸುಳಿ ಬಣ್ಣ ಇಲ್ಲೆಲ್ಲ ಹೇಳ್ತಿರ್ತಾರಲ್ಲ, ಕಾಲು ಇತ್ಯಾದಿ ಎಲ್ಲ, ಅದನ್ನು ನೋಡ್ತಾ ಕೂತಿದ್ದ ಇವನು. ಈ ಋತುಪರ್ಣ ಇವನು ಅಲ್ಲಿ ಹೋದ, ಇನ್ಯಾಕೆ ಕುದುರೆ ಇನ್ನೂ ತಂದಿಲ್ಲ ಅಂತ. ಅವನು ನಿಧಾನವಾಗಿ ಒಂದೊಂದು ಪರೀಕ್ಷೆ ಮಾಡ್ತಾನೆ ಕೂತಿದ್ದಾನೆ. ಋತುಪರ್ಣ ಅವಸರ ಮಾಡೇ ಮಾಡ್ತಿದ್ದಾನೆ, ಅವನು ಮಾತ್ರ ಇನ್ನು ವಿಳಂಬ ಮಾಡ್ತಿದ್ದಾನೆ. ಮುಂದೆ 2 ಕುದುರೆಗಳನ್ನ ತಂದರೆ ಆ ಕುದುರೆಗಳು ಬಡಕಲು ಕುದುರೆ ಥರ ಕಾಣಿಸ್ತಿತ್ತು. ಅವಕ್ಕೇನು ಮೈಯಲ್ಲಿ ಶಕ್ತಿನೇ ಇರುವಂತೆ ಕಾಣಿಸಲಿಲ್ಲ. ಆದರೆ ಶಕ್ತಿ ಮಾತ್ರ ಅವುಗಳಿಗೆ ಇದ್ದಂತಿತ್ತು, ಒಳ್ಳೆ ತೇಜಸ್ಸಿತ್ತು, ಒಳ್ಳೆ ಜಾತಿ ಕುದುರೆ. ಹೀನ ಸುಳಿ, ಕೆಟ್ಟ ಸುಳಿ ಇರಬಾರ್ದು ಅಂತಂತಿರ್ತಾರೆ, ಅದ್ಯಾವುದೂ ಇರಲಿಲ್ಲ. ಸಿಂಧು ದೇಶ ಅಂದರೆ ಪಾಕಿಸ್ತಾನ ಪ್ರದೇಶದಲ್ಲಿ ಹುಟ್ಟಿದ ಕುದುರೆ ಭಾರಿ ಶ್ರೇಷ್ಠ ಅಂತ. ಋತುಪರ್ಣನಿಗೆ ಮೈ ಉರಿತು, ಎಂಥ ಕುದುರೆಗಳನ್ನ ತೊಗೊಂಡಿದೆಯಾ, ಈ ಕುದುರೆಗಳ ಮೇಲೆ ನಾನು ವಿದರ್ಭ ದೇಶಕ್ಕೆ ಹೋಗೋದು ಹೌದೇನು, ಒಂದು ಒಳ್ಳೆ 2 ಕುದುರೆಗಳಾದ್ರೂ ತಗೋಬಾರ್ದ, ನಮ್ಮ ಲಾಯದಲ್ಲಿ ಕುದುರೆಗೇನು ಬರ ಇದೆ, ಇದೇನು ಜೋಕ್ ಮಾಡ್ಲಿಕ್ಕೆ ಹೊರಟಿದೆ ಈ ಸಂದರ್ಭದಲ್ಲಿ. ಅದಕ್ಕೆ ಬಾಹುಕ ಹೇಳಿದ, ಅದೆಲ್ಲ ವಿಚಾರ ಮಾಡಿಬಿಡಿ, ನೋಡಿ ಇದ್ರ ಹಣೆ ಮೇಲೆ ಸುಳಿ ಇದೆ, ತಲೆಯಲ್ಲಿ 2 ಸುಳಿ ಇದೆ, ಅದರದೆಲ್ಲ ಲಕ್ಷಣ ಹೇಳಿದೆ, ಇದಕ್ಕೆ ನಾನು ತೊಗೊಂಡಿದ್ದೇನೆ. ಇದು ಬೇಡ ಅಂತಾದರೆ ನೀ ಯಾವ ಕುದುರೆ ಹೇಳ್ತೀವಿ ಹೇಳು, ಅದನ್ನೇ ಕಟ್ತೇನೆ ಅಂದ್ಬಿಟ್ಟ. ಅವಾಗ ಇವನಿಗೆ ಋತುಪರ್ಣನಿಗೆ, ನಾನು ಯಾವುದೋ ಕುದುರೆ ಹೇಳೋದು, ಆ ಕುದುರೆ ನಡುವೆಲ್ಲ ಕೈ ಕೊಟ್ಟರೆ ಅದು ನನ್ನ ತಲೆ ಮೇಲೆ ಬರ್ತದೆ, ಅದಕ್ಕಾಯ್ತು ಇವನೇನು ಹೇಳ್ತಾನೆ ಹಾಗೆ ಮಾಡಿಬಿಡೋಣ ಅಂತ, ಕಟ್ಟಪ್ಪ ಹೋಗಲಿ ಕುದುರೆಗಳನ್ನ ಕಟ್ಟು ಅಂತ ಹೇಳಿದೆ. ಕುದುರೆಗಳನ್ನು ರಥಕ್ಕೆ ಕಟ್ಟಿದರು. 4 ಕುದುರೆಗಳನ್ನು ರಥಕ್ಕೆ ಕಟ್ಟಿದರು. ಈ ಕಡೆ ರಾಜ ರಥವನ್ನು ಏರಿದ. ಈ ರಥ ಏರಿದ ಕೂಡಲೇ ಎಲ್ಲ ಕುದುರೆಗಳು ಮುಗ್ಗರಿಸಿ ಬಿದ್ದು ಒಂದ್ಸರಿ. ರಾಜನಿಗೆ ಗಾಬರಿ ಆಯಿತು. ಅದಾದರೆ ಮತ್ತೆ ನಿಂತ್ಕೊಂಡು, ಅದೃಷ್ಟವಶಾತ್ ಮತ್ತೆ ನಿಂತ್ಕೊಂಡು, ನಳ ಏನು ಮಾಡಿದ, ರಥದಿಂದ ಕೆಳಗೆ ಹಿಡಿದು ಅದ್ರ ಮೈ ತಡವಿದ. ಮುಂದೆ ಇನ್ನೊಬ್ಬ ವಾರ್ಷ್ಣೇಯ ಅಂತಿದ್ದಾನೆ ಸಹಾಯಕ, ಅವನನ್ನು ಕೂತ್ಕೊ ಅಂತ ಹೇಳಿದ, ರಥದಲ್ಲಿ ಕೂತ್ಕೊ ಅಂತ ಹೇಳಿದ. ತಾನು ಅದ್ರ ಕಡಿವಾಣ ಹಿಡ್ಕೊಂಡು ಒಂದ್ಸರಿ ಚಾಟಿ ಬೀಸಿದ ಅಷ್ಟೇ, ಅವಾಗೇನು ತುಂಬ ನೋವು ಮಾಡಲಿಲ್ಲ. ಕೂಡಲೇ ಅವು ವೇಗವಾಗಿ ಓಡ್ಲಿಕ್ಕೆ ತೊಡಗಿದವು. ಇನ್ನೇನು ಆ ಕುದುರೆಗಳು ಓಡೋದು ನೋಡಿದ್ರೆ ಹೇಗೆ ಕಾಣಿಸ್ತಿತ್ತು ಅಂದರೆ, ಆಕಾಶದಲ್ಲಿ ವಿಮಾನ ಓಡುವಂತೆ ಕಾಣಿಸ್ತಿತ್ತು. ಅದು ನೋಡಿ ಋತುಪರ್ಣನಿಗಂತೂ ಭಾರಿ ಆಶ್ಚರ್ಯ. ರಥಚಕ್ರದ ಘೋಷ ಇದೆಲ್ಲ ನೋಡಿ, ಇದು ಏನಿದು, ಯಾರು ಈ ಸಾರಥಿ? ದೇವೇಂದ್ರನ ಸಾರಥಿ ಮಾತಲಿ ಅಂತ ಒಬ್ಬ ಇದ್ದಾನೆ, ಅವನೇನಾದ್ರು ಇಲ್ಲಿ ಬಂದಿದ್ದಾನ?
ಅವನೇ ಈ ಬಾಹುಕನ. ಈ ಬಾಹುಕನಲ್ಲಿ ಅಂಥ ನೈಪುಣ್ಯ ನನಗೆ ಕಾಣಿಸ್ತಿದೆ. ಅಥವಾ ಶಾಲಿಹೋತ್ರ ಅಂತ ಒಬ್ಬ ದೊಡ್ಡ ವೈದ್ಯ, ಅಶ್ವವೈದ್ಯ, ಅವನೇ ಏನಾದರೂ ಬಾಹುಕನಾಗಿ ಹುಟ್ಟಿ ಬಂದ, ಅಥವಾ ನಳ ಏನಾದರೂ ಇಲ್ಲಿಗೆ ಬಂದಿದ್ದಾನ, ನಳನೇ ಈ ಬಾಹುಕನ. ಆ ಕಾಲದಲ್ಲಿ ಕುದುರೆ ವಿದ್ಯಾದಲ್ಲಿ ಯಾರು, ಅಶ್ವವಿದ್ಯಾದಲ್ಲಿ ಯಾರು ಪರಿಣಿತರಿದ್ರು ಅವ್ರದ್ದೆಲ್ಲಾದರೂ ಹೆಸರು ತಗೊಂಡ. ನಳ ಮತ್ತು ಬಾಹುಕ ಇವರಿಬ್ಬರಿಗೂ ಸಮಾನ ವಯಸ್ಸು ಕಾಣಿಸ್ತದೆ ನನಗೆ. ಯಾಕೋ ಏನು ಕುರೂಪ ಆದರೂ ದೇಹದ ವಯಸ್ಸು ಎಷ್ಟಾಗಿರ್ಬೋದು ಅಂತ ಒಂದು ಅಂದಾಜು ಆಗ್ತದಲ್ಲ. ಅವನು ವಿವೇಕಿ ರಾಜ. ನಳನೇ ಇರಬಹುದು, ಇಲ್ಲದೆ ಇರಬಹುದು. ಅದನ್ನು ಏನು ಮಾಡಬೇಕಿದು? ಯಾವ ಕಾರಣದಿಂದ ಯಾರ್ಯಾರೋ ಮಹಾತ್ಮರು ಭೂಮಿಯಲ್ಲಿ ಯಾವುದ್ಯಾವುದೋ ವೇಷ ತೊಟ್ಟು ಓಡಾಡ್ತಿರ್ತಾರೆ. ಏನಿದೆಯೋ ನಳನೇ ಇಂಥ ವಿಕಾರವಾದ ರೂಪ ತೊಟ್ಟು ಇಲ್ಲಿಗೆ ಬಂದಿದ್ದಾನೋ ಹೇಗೆ? ಇರ್ಲಿಕ್ಕಿಲ್ಲ, ಹಂಗೇನು ಇರ್ಲಿಕ್ಕಿಲ್ಲ ಅಂತ ಒಮ್ಮೆ ಅಂದ. ಹಾಗಿರ್ಬೋದು ಅಂತ ಒಮ್ಮೆ ಅಂದ. ನನಗೆ ಏನಾದರೂ ಬುದ್ಧಿ ಭ್ರಮಣೆ ಆಗಿದೆಯಾ? ನಳ ಎಲ್ಲಿ, ಅವನ ಪರ್ಸನಾಲಿಟಿಯಲ್ಲಿ ಅಂಥ ಸೌಂದರ್ಯ, ಇವನ್ಯಾವ ಮೂರ್ಖ, ಇಂಥ ಕ್ಷುದ್ರವಾದ ರೂಪ ಇವೊಂದು, ವಯಸ್ಸು ಒಂದೇ ಆಗಿದೆ ಅನ್ನೋ ಮಾತ್ರಕ್ಕೆ ಇವನ್ಯಾವಾಗ ನಳ ಆಗೋದು ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದೆ. ಪರಸ್ಪರ ಆಲೋಚನೆ ಮಾಡ್ತಾ ಇದ್ರು. ಇದು ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಋತುಪರ್ಣ ರಾಜ ಹೀಗೆ ಆಲೋಚನೆ ಮಾಡಿದ ಅಂತ ಹೇಳಿದೆ. ಅವನು ಮಾಡಿದ್ದಲ್ಲ, ವಾರ್ಷ್ಣೇಯ ಅಂತಿದ್ದಾನೆ, ಅವನು ಆಲೋಚನೆ ಮಾಡಿದ್ದನ್ನು. ಯಾಕೆಂದರೆ ವಾರ್ಷ್ಣೇಯ ಮೂಲತಃ ನಳನ ಸಾರಥಿ. ಅವನಿಗೆ ನಳನ ವಿದ್ಯಾ ಪ್ರೌಢಿಮೆ ಬಗ್ಗೆ ಗೊತ್ತಿತ್ತು. ಋತುಪರ್ಣನಿಗೆ ನಳನ ಬಗ್ಗೆ ಅಷ್ಟು ಪೂರ್ಣವಾದ ಪರಿಚಯ ಇರಲಿಲ್ಲ. ಈ ಎಲ್ಲ ಸಂಶಯಗಳು ಬಂದಿದ್ದು ವಾರ್ಷ್ಣೇಯನಿಗೆ. ಅವನು ಇವರಿಬ್ಬರು ಒಟ್ಟಿಗೆ ಸಾರಥಿಗಳಾಗಿದ್ದರು. ನಳನಿಗೆ ಅಸಿಸ್ಟೆಂಟ್ ಆಗಿದ್ದ ವಾರ್ಷ್ಣೇಯ. ಆದ್ದರಿಂದ ಆ ವಾರ್ಷ್ಣೇಯನಿಗೆ ಈ ಥರ ಸಂಶಯ ಬಂದಿತ್ತು, ಋತುಪರ್ಣನಿಗೆ ಬಂದಿರಲಿಲ್ಲ. ಮುಂದೆ ಋತುಪರ್ಣನು ಭಾರಿ, ಅವನಿಗೂ ಆನಂದ ಆಯಿತು. ಕುದುರೆ ಓಟ, ಬಾಹುಕನ ಏಕಾಗ್ರತೆ ಅದು ನೋಡಿ ಆನಂದ ಪರವಶನಾಗಿಬಿಟ್ಟ. ಅಲ್ಲಿಗೆ 71ನೇ ಅಧ್ಯಾಯ, ಈಗ ನಾವು ನೋಡ್ತಿರುವ ನಳದಮಯಂತಿ ಉಪಾಖ್ಯಾನದ್ದು, ಅದು ಇಲ್ಲಿಗೆ ಸಮಾಪ್ತ ಆಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.